ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರುಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ ಕೊನೆಯ ಘಟ್ಟದಲ್ಲಿದ್ದೇವೆ. 18ನೇ ಅಧ್ಯಾಯ. ಶ್ರೀಕೃಷ್ಣ 2ನೇ ಅಧ್ಯಾಯದಿಂದ ಈವರೆಗೆ ಹೇಳ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಉಪಸಂಹಾರ ಮಾಡ್ತಾ ಬರ್ತಿದ್ದಾನೆ. ಇಲ್ಲಿ ಬರ್ತಕ್ಕಂತಹ ಒಂದೊಂದು ವಿಷಯಗಳನ್ನು ಕೂಡ ಹಿಂದೆ ವಿಸ್ತಾರವಾಗಿ ಹೇಳಿದ್ದಾನೆ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇರೋದು. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ. ಅಸಕ್ತ ಬುದ್ಧಿ ಅಂದರೆ ಏನು? ಮನಸ್ಸನ್ನು ಗೆದ್ದವ, ಎಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡವ. ಇದೆಲ್ಲ ಹಿಂದೆ ಬಂದಿದೆ. ಎಲ್ಲ ವಿಚಾರಗಳು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬೇಕು, ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸಬೇಕು, ಅವೆಲ್ಲ ವಿಚಾರಗಳು ಹಿಂದೆ ಬಂದಿದ್ದಾವೆ. ಅವೆಲ್ಲ ಉಪಸಂಹಾರ ಮಾಡ್ತಾ ಇದ್ದಾನೆ ಒಂದೊಂದಾಗಿ. ಅಂತಹ ವರ್ಣಾಶ್ರಮ ವಿಚಾರ ಇರ್ಬೋದು, ಅದೆಲ್ಲವನ್ನು ಕೂಡ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೀವಿ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ ಪ್ರತಿಯೊಬ್ಬರೂ ಅವರವರ ವಿಹಿತ ಕರ್ಮವನ್ನು ಮಾಡಲೇಬೇಕು. ಅದು ದೋಷ ಸಹಿತವಾಗಿದ್ದರೂ ಸಹ ಒಂದು ವೇಳೆ ಆ ಒಂದು ತಾನು ಮಾಡತಕ್ಕಂತಹ ಕರ್ಮದಲ್ಲಿ ದೋಷವಿದ್ದರೂ, ಅಂಗವೈಕಲ್ಯ ದೋಷ ಇದ್ದರೂ ಅದನ್ನೇ ಬಿಡಬಾರದು. ಯಾಕೆಂದರೆ ಪ್ರತಿಯೊಂದು ಕರ್ಮದಲ್ಲೂ ಏನಾದರೂ ಒಂದು ದೋಷ ಇದ್ದೇ ಇರುತ್ತೆ. ಹೊಗೆಯು ಹೇಗೆ ಬೆಂಕಿಯನ್ನು ಯಾವಾಗಲೂ ಆವರಿಸ್ತದೋ ಹಾಗೆ ಎಲ್ಲ ಕರ್ಮಗಳನ್ನು ಕೂಡ ದೋಷ ಆವರಿಸ್ತದೆ. ಆದ್ದರಿಂದ ದೋಷಯುಕ್ತವಾಗಿದ್ದರೂ ಕೂಡ ಸ್ವಹಿತವಾಗಿರ್ತಕ್ಕಂತಹ ಕರ್ಮವನ್ನೇ ಆಚರಿಸಬೇಕು ಹೊರತು ಪರಧರ್ಮ ಅನುಷ್ಠಾನವನ್ನು ಮಾಡಬಾರ್ದು ಎಂಬುದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಅಂಗಹೀನತೆ ಇದ್ದರೂ ಕೂಡ ಸ್ವಧರ್ಮವನ್ನು ಬಿಡಬಾರದು. ಸಹಜಂ ಕರ್ಮ ಕೌಂತೆಯ ಸದೋಷವೇ ನತ್ಯಜೇತ್ ಅಂತ ಹೇಳಿದ. ದೋಷವುಳ್ಳದ್ದಾದರೂ ಕೂಡ ಸಹಜವಾದ ಕರ್ಮ ಅಂದರೆ ಈ ಸ್ವವಿಹಿತ ಕರ್ಮ ಅದನ್ನು ಯಾವತ್ತೂ ಬಿಡಬಾರ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಆ ತರಹ ಯಾರು ಸ್ವಕರ್ಮ ನಿರತನಾಗಿರುತ್ತಾನೆ, ಅಂತಹ ಸ್ವಕರ್ಮ ನಿರತನಾಗಿರತಕ್ಕಂತಹ ವ್ಯಕ್ತಿ ಅವನು ಸಿದ್ಧಿಯನ್ನು ಹೊಂತಾನೆ. ಅವನು ಮಾಡಿರತಕ್ಕಂತಹ ಕರ್ಮದಲ್ಲಿ ಅಂಗವೈಕಲ್ಯ ಇದ್ದರೂ ಸಹ ಅವನು ಸಿದ್ಧಿಯನ್ನು ಹೊಂತಾನೆ. ಹಾಗಾಗಿ ಪ್ರತಿಯೊಬ್ಬನೂ ಸ್ವಧರ್ಮವನ್ನು ಬಿಡಬಾರದು. ದೋಷಸಹಿತವಾಗಿದ್ದರೂ
ತನ್ನ ಸ್ವಧರ್ಮವನ್ನು ಬಿಡಬಾರದು. ಅದರ ಜೊತೆಗೆ ಸಿದ್ಧಿಯನ್ನು ಪಡೀಲಿಕ್ಕೆ ಇನ್ನೇನೇನು ಉಪಾಯಗಳು, ಮೋಕ್ಷೋಪಾಯಗಳು ಸಿದ್ಧಿ, ಅದನ್ನು ಮುಂದಿನ ಶ್ಲೋಕದಲ್ಲಿ 49ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ. ಮನಸ್ಸನ್ನು ಗೆಲ್ಲಬೇಕು, ಮನೋನಿಗ್ರಹ. ಆ ಮನಸ್ಸನ್ನು ಗೆದ್ದವ ಸರ್ವತ್ರ ಜಿತಾತ್ಮ, ಎಲ್ಲ ವಿಷಯ ಪದಾರ್ಥಗಳಲ್ಲಿ ಈ ಆಸಕ್ತಿಯನ್ನು ಕಳೆದುಕೊಂಡವ, ತನ್ನ ಮನಸ್ಸನ್ನು ಗೆದ್ದವ. ಅಸಕ್ತ ಬುದ್ಧಿ, ಎಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡವ. ವಿಗತ ಸ್ಪೃಹ ಅಂದರೆ ಯಾವುದೇ ಆಸೆ ಇಲ್ಲದವ. ಇಂತಹ ವ್ಯಕ್ತಿ ತಾನು ಮಾಡತಕ್ಕಂತಹ ಕರ್ಮಗಳನ್ನು ಸನ್ಯಾಸೇನ ಪರಮಾಂ ಸಿದ್ಧಿಂ ಅಧಿಗಚ್ಚತಿ. ಇಂತಹ ಮನುಷ್ಯ ಮನಸ್ಸನ್ನು ಗೆದ್ದವ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡವ, ಆಸೆಯಿಲ್ಲದಂತಹ ವ್ಯಕ್ತಿ ಸಕಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಿಸಬೇಕು. ಅದರ ಜೊತೆಯಲ್ಲಿ ಸನ್ಯಾಸೇನ, ಸನ್ಯಾಸ ಅಂದರೆ ಹಿಂದೆ ಬಂತದು. ಸನ್ಯಾಸ ಅಂದರೆ ಸಕಲ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಿಸುವುದು. ಪ್ರತಿಯೊಂದು ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಅರ್ಪಿಸುವಂಥದ್ದು, ಇದು ಸನ್ಯಾಸ. ಈ ಅಧ್ಯಾಯದ ಆರಂಭದಲ್ಲಿ ಸನ್ಯಾಸ ಅಂದರೆ ಏನು, ತ್ಯಾಗ ಅಂದ್ರೇನು ಆ ವಿಚಾರ ಬಂತು. ಸನ್ಯಾಸ ಅಂದರೆ ಸಕಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸೋದು. ಅಂತಹ ಸನ್ಯಾಸೇನ ಸಕಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸುವುದರಿಂದ ಪರಮಾಂ ನೈಷ್ಕರ್ಮ ಸಿದ್ಧಿಂ ಅಧಿಗಚ್ಚತಿ. ಪರಮ ಅಂದರೆ ಸಂಪೂರ್ಣವಾದ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿ ಅಂದರೆ, ನೈಷ್ಕರ್ಮ್ಯ ಅಂದರೆ ಮೋಕ್ಷ. ಮೋಕ್ಷಕ್ಕಾಗಿ ಸಿದ್ಧಿಯನ್ನು ಪಡಿತಾನೆ, ಮೋಕ್ಷದ ಉಪಾಯದ ಸಿದ್ಧಿಯನ್ನು ಹೊಂತಾನೆ. ನೈಷ್ಕರ್ಮ್ಯಾಯ ಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಮೋಕ್ಷ, ಮೋಕ್ಷಕ್ಕೋಸ್ಕರವಾಗಿ ಅವ ಉಪಾಯ ಸಿದ್ಧಿಯನ್ನು ಹೊಂತಾನೆ. ತನ್ನ ಎಲ್ಲ ವಿಹಿತವಾಗಿರತಕ್ಕಂತಹ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸುವುದು. ಅದರಿಂದ ಅಥವಾ ಸನ್ಯಾಸ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಕೃಷ್ಣ ಹೇಳಿದ, ಕಾಮ್ಯಕರ್ಮ ತ್ಯಾಗ ಮಾಡೋದು. ಕಾಮ್ಯಕರ್ಮ ತ್ಯಾಗ ಮಾಡುವ ಸನ್ಯಾಸದಿಂದ, ಕಾಮ್ಯಕರ್ಮ ತ್ಯಾಗ ಮಾಡೋದರಿಂದ ತನ್ನ ವಿಹಿತವಾಗಿರತಕ್ಕಂತಹ ಕರ್ಮಗಳನ್ನು ಆಚರಿಸಿ ಭಗವಂತನಿಗೆ ಸಮರ್ಪಿಸುವುದರಿಂದ ತನ್ನ ಎಲ್ಲ ಅನಿಷ್ಟ ಕರ್ಮ ನಾಶವೆಂಬ ಸಿದ್ಧಿಯನ್ನು ಅವ ಪಡಿತಾನೆ ಅಂತ ಈ ಶ್ಲೋಕದ ಪದಪದಾರ್ಥ. ಗೀತಾವಿವೃತ್ತಿಯಲ್ಲಿ ರಾಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಅವತರಣಿಕೆ ಕೊಡ್ತಾರೆ. ಸ್ವಕರ್ಮ ನಿರತಃ ಸಿದ್ಧಿಂ ವಿಂದತಿ ಇತ್ಯತ್ರ ಅಪೇಕ್ಷಿತ ಧರ್ಮಾಂತರಾಣಿ ಆಹ. ಸ್ವಕರ್ಮದಲ್ಲಿ, ಸ್ವವಿಹಿತವಾಗಿರತಕ್ಕಂತಹ ಕರ್ಮದಲ್ಲಿ ಯಾವನು ನಿರತನಾಗಿದ್ದಾನೆ ಅವ ಸಿದ್ಧಿಯನ್ನು ಹೊಂತಾನೆ ಅಂತ ಏನು ಹೇಳಿದ್ರಲ್ಲ, ಅಲ್ಲಿ ಸ್ವಕರ್ಮ ನಿರತನಾಗಿ ಸಿದ್ಧಿಯನ್ನು ಗಳಿಸುವಲ್ಲಿ ಇನ್ನೂ ಅಪೇಕ್ಷಿತವಾಗಿರತಕ್ಕಂತಹ ಧರ್ಮಗಳು ಯಾವುವು ಅದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ ಅಂತ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ. ಅಸಕ್ತೇತಿ ಸರ್ವತ್ರ. ಸರ್ವತ್ರ ಅಂದರೆ ಎಲ್ಲ ಕಡೆ. ಎಲ್ಲ ಕಡೆ ಅಂದರೆ ಶಬ್ದಾದಿ ವಿಷಯೇಶು, ವಿಷಯ ಪದಾರ್ಥಗಳು, ಇಂದ್ರಿಯಗಳು ಓಡುವ ವಿಷಯ ಪದಾರ್ಥಗಳು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಹೀಗೆ ಇವೆಲ್ಲ ಶಬ್ದಾದಿ ವಿಷಯಗಳು. ವಿಷಯಗಳಲ್ಲಿ ಅವನು ಆಸಕ್ತಿ ಕಳೆದುಕೊಂಡವ. ಆಸಕ್ತಿ ಕಳೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಅವನು ತನ್ನ ಮನಸ್ಸನ್ನು ಮೊದಲು ಗೆಲ್ಲಬೇಕು. ಹಿಂದೆ ಬಂತಿದ್ದು 6ನೇ ಅಧ್ಯಾಯದಲ್ಲಿ. ಇಂದ್ರಿಯ ನಿಗ್ರಹ ಅದನ್ನೊಂದು ಯಜ್ಞ ಅಂತ ಹೇಳಿದ ಕೃಷ್ಣ.
ಇಂದ್ರಿಯಗಳನ್ನು ಗೆಲ್ಲಬೇಕು, ಮನಸ್ಸನ್ನು ನಿಗ್ರಹಿಸಬೇಕು. ಎಲ್ಲ ವಿಷಯ ಪದಾರ್ಥಗಳಲ್ಲಿಯೂ ಕೂಡ ಬುದ್ಧಿ ಆಸಕ್ತವಾಗಬೇಕಾದರೆ, ಬುದ್ಧಿ ಆಸಕ್ತಿಯನ್ನು ಕಳೆದುಕೊಳ್ಬೇಕಾದರೆ ಅದಕ್ಕೆ ಕಾರಣ ಏನು ಅಂದರೆ ಜಿತಾತ್ಮನಾಗಬೇಕು. ಆತ್ಮ ಅಂದರೆ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸನ್ನು ಗೆಲ್ಲುವುದಂದರೆ ಮನಸ್ಸನ್ನು ವಶಪಡಿಸಿಕೊಳ್ಳೋದು, ತನ್ನ ಅಧೀನದಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳುವಂಥದ್ದು. ವಶೀಕೃತ ಮನಸ್ಕಃ ವೈಶಿಕ ಸುಖೇ ಕ್ಷುದ್ರ ಆಮುಷ್ಮಿಕ ಸುಖೇ ಚ ಅಪಗತ ಇಚ್ಛಾ ಅಂತ ಅರ್ಥ. ಮನಸ್ಸನ್ನು ವಶಪಡಿಸಿಕೊಂಡವ ಅಂದರೆ ಏನು? ವೈಷಯಿಕ ಸುಖದಲ್ಲಿ, ಕ್ಷುದ್ರ ಆಮುಷ್ಮಿಕ ಸುಖದಲ್ಲಿ ಇಚ್ಛೆಯನ್ನು ಕಳೆದುಕೊಂಡವ ಅಂತ ಅರ್ಥ. ಅಪಗತ ಇಚ್ಛೆಯನ್ನು ಕಳೆದುಕೊಂಡವ. ಅಪಗತೇಭ್ಯ ಕ್ಷುಲ್ಲಕವಾಗಿರತಕ್ಕಂತಹ ವೈಷಯಿಕ ಸುಖ ಮತ್ತು ಆಮುಷ್ಮಿಕ ಸುಖ, ಐಹಿಕವಾದ ಸುಖ, ವೈಷಯಿಕ ಸುಖ. ಆಮುಷ್ಮಿಕವಾದ ಸುಖ ಅಂದರೆ ಸ್ವರ್ಗಾದಿ ಫಲೇಚ್ಛೆಯಿಂದ ಏನು ಮನುಷ್ಯ ಕರ್ಮಾಚರಣೆ ಮಾಡ್ತಾನೆ, ಅದರಿಂದ ಬರತಕ್ಕಂತಹ ಆ ಸ್ವರ್ಗಾದಿ ಸುಖ ಅವುಗಳಲ್ಲಿ ಅಂತ ಅರ್ಥ. ವೈಷಯಿಕ ಸುಖೇ ಕ್ಷುದ್ರಾಮುಷ್ಮಿಕ ಸುಖೇ ಚ, ವೈಷಯಿಕವಾಗಿರತಕ್ಕಂತಹ ಸಾಂಸಾರಿಕ ಸುಖದಲ್ಲಿ, ಐಹಿಕ ಸುಖದಲ್ಲಿ, ಕ್ಷುದ್ರವಾದ ಆಮುಷ್ಮಿಕ ಸುಖದಲ್ಲಿ, ಸ್ವರ್ಗಾದಿ ಸುಖದಲ್ಲಿ ಅಪಗತ ಇಚ್ಛೆಯನ್ನು ಕಳೆದುಕೊಂಡವನಾಗಿ ಅಂತರ್ಥ. ಜಿತಾತ್ಮ ಅವ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಕಳೆದುಕೋಬೇಕಾದ್ರೆ ಮನಸ್ಸನ್ನು ವಶಪಡಿಸ್ಕೊಳ್ಬೇಕು. ಮನಸ್ಸನ್ನು ಗೆದ್ದಾಗ ಅದರಿಂದ ಅವನಿಗೆ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಹೊರಟು ಹೋಗ್ತದೆ. ಹಾಗೆ ಕಾರ್ಯಕಾರಣ ಭಾವ ಉಂಟು. ಜಿತಾತ್ಮನಾದ್ದರಿಂದ ಅವನು ಆಸಕ್ತ ಬುದ್ಧಿ ಆಗ್ತಾನೆ. ಮನಸ್ಸನ್ನು ನಿಗ್ರಹ ಮಾಡುವವನಾದ್ದರಿಂದ ಅವನು ಏನಾಗ್ತಾನೆ, ಅವನು ಎಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ. ಅಂಥವನು ಪರಮಾಂ ಸಂಪೂರ್ಣಾಂ ನೈಷ್ಕರ್ಮ ಸಿದ್ಧಿಂ, ಸಂಪೂರ್ಣವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು, ಸಂಪೂರ್ಣವಾಗಿರತಕ್ಕಂತಹ ನೈಷ್ಕರ್ಮ ಸಿದ್ಧಿಯನ್ನು ಹೊಂತಾನೆ. ನೈಷ್ಕರ್ಮ ಅಂದ್ರೇನು? ನೈಷ್ಕರ್ಮ್ಯ ಅಂದರೆ ಮೋಕ್ಷ. ನೈಷ್ಕರ್ಮ ಅಂದರೆ ಮೋಕ್ಷ. ನೈಷ್ಕರ್ಮ್ಯಾಯ ಸಿದ್ಧಿಂ, ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ ಸಿದ್ಧಿ ಅಂದರೆ ನೈಷ್ಕರ್ಮ್ಯಾಯ ಸಿದ್ಧಿಂ. ನೈಷ್ಕರ್ಮ್ಯಾಯ ಮೋಕ್ಷಾಯ ಸಿದ್ಧಿಂ, ಉಪಾಯ ಸಿದ್ಧಿಂ, ಮೋಕ್ಷಕ್ಕೋಸ್ಕರವಾಗಿ ಉಪಾಯ ಸಿದ್ಧಿಯನ್ನು ಅವನು ಹೊಂತಾನೆ. ಅಥವಾ ಸಿದ್ಧಿ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಬರೀತಾರೆ, ಪ್ರಾರಬ್ಧ ಅನ್ಯ ಸರ್ವ ಅನಿಷ್ಟ ಕರ್ಮ ನಾಶಾಖ್ಯಾಂ ಸಿದ್ಧಿಂ ವಾ. 3 ರೀತಿಯ ಕರ್ಮಗಳಿವೆ: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ನಾವೀಗಾಗಲೇ ಜನ್ಮಾಂತರಗಳಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೇವೆ, ಅದು ಸಂಚಿತವಾಗಿರತಕ್ಕಂತಹ ಕರ್ಮ. ಇನ್ನು ಮುಂದೆ ಮಾಡಲಿಕ್ಕೆ ಇರತಕ್ಕಂತಹ ಕರ್ಮ ಅದು ಆಗಾಮಿ ಕರ್ಮ. ಇನ್ನು ಸಂಚಿತವಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಕೆಲವು ಕರ್ಮಗಳನ್ನು ನಾವು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಅದು ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಅದು ಅನುಭವಿಸಿ ತೀರಬೇಕು. ಪ್ರಾರಬ್ಧ ಕರ್ಮಣೋನ್ಯತ್ರ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮವೊಂದು ಹೊರತುಪಡಿಸಿ ಉಳಿದ ಕರ್ಮಗಳು ಈ ನಾಶವಾಗಬಹುದು ಹೊರತು ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಿ ತೀರಬೇಕು. ಪ್ರಾರಬ್ಧಕ್ಕಿಂತ ಬೇರೆಯಾದ ಆಗಾಮಿ ಸಂಚಿತ ಕರ್ಮಗಳು, ಆ ಕರ್ಮನಾಶವೆಂಬ ಸಿದ್ಧಿ ಅದನ್ನು ವಿಂದತೆ, ಅಧಿಗಚ್ಚತಿ, ಹೊಂತಾನೆ. ಸನ್ಯಾಸೇನ ಕಾಮ್ಯಕರ್ಮತ್ಯಾಗೇನ ಸನ್ಯಾಸೇನ ಅಧಿಗಚ್ಚತಿ. ಸನ್ಯಾಸ ಅಂದರೆ ಕಾಮ್ಯಕರ್ಮತ್ಯಾಗೇನ,
ಕಾಮ್ಯಕರ್ಮಗಳನ್ನು ತ್ಯಾಗ ಮಾಡೋದರಿಂದ ಅಂತಹ ಸಿದ್ಧಿಯನ್ನು, ನೈಷ್ಕರ್ಮ್ಯಾಯ ಸಿದ್ಧಿಂ, ಮೋಕ್ಷಕ್ಕೋಸ್ಕರವಾಗಿ ಅಂತಹ ಸಿದ್ಧಿಯನ್ನು ಅವನು ಹೊಂತಾನೆ. ಇನ್ನೊಂದರ್ಥ ಸನ್ಯಾಸೇನ ಸರ್ವಕರ್ಮಣಾಂ ಭಗವತಿ ಸಮರ್ಪಣೇನ, ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವುದರಿಂದ ಅವನು ಅಧಿಗಚ್ಚತಿ, ಹೊಂತಾನೆ ಅಂತ ಈ ಶ್ಲೋಕದ ಅರ್ಥ. ಇಂತಹ ಸಿದ್ಧಿಯನ್ನು ಗಳಿಸಿದಂತಹ ಮನುಷ್ಯ ಪಡೆಯತಕ್ಕಂಥ ಫಲ ಏನು ಅಂದರೆ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸಿದ್ಧಿಂ ಪ್ರಾಪ್ತಃ ಯಥಾ ಬ್ರಹ್ಮ ತಥಾ ಆಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾಪರ. ಹೇ ಕುಂತಿಪುತ್ರ, ಕೌಂತೇಯ ಕುಂತಿಪುತ್ರ, ಈ ಸಿದ್ಧಿಂ ಪ್ರಾಪ್ತಃ, ಸಿದ್ಧಿ ಯಾವ ಸಿದ್ಧಿ? ಈ ಜ್ಞಾನದ ಕೊನೆಯ ಅವಸ್ಥೆ ಅದು. ಅದನ್ನು ಹೊಂದಿದವ ಅವ ಸಿದ್ಧಿಯನ್ನು ಪಡೆದವನಾಗಿ ಬ್ರಹ್ಮ ಆಪ್ನೋತಿ, ಬ್ರಹ್ಮ ಅಂದರೆ ಲಕ್ಷ್ಮಿ ಅಂತ ಅರ್ಥ ಇಲ್ಲಿ, ಲಕ್ಷ್ಮಿಯನ್ನು ಹೊಂತಾನೆ ಎನ್ನುವುದನ್ನು ಸಂಕ್ಷೇಪವಾಗಿ ಹೇಳ್ತೇನೆ, ಕೇಳು, ತಿಳ್ಕೋ ಅಂತ ಹೇಳ್ತಿದ್ದಾನೆ. ಸಿದ್ಧಿಂ ಪ್ರಾಪ್ತಃ, ಆ ಸಿದ್ಧಿಯನ್ನು ಹೊಂದಿದಂತಹ ವ್ಯಕ್ತಿ ಯಥಾ ಯಾವ ಪ್ರಕಾರವಾಗಿ ಅವ ಬ್ರಹ್ಮ ಆಪ್ನೋತಿ, ಸಿದ್ಧಿಯನ್ನು ಪಡೆದವನಾಗಿ ಲಕ್ಷ್ಮಿಯನ್ನು ಹೊಂದುತ್ತಾನೋ ಅದನ್ನು ಸಮಾಸೇನೈವ, ಸಂಕ್ಷೇಪವಾಗಿ ಮೇ ಅಂದರೆ ನನ್ನ ಕಡೆಯಿಂದ ನಿನಗೆ ಹೇಳ್ತೇನೆ. ಜ್ಞಾನಸ್ಯ ನಿಷ್ಠಾ, ಜ್ಞಾನದ ನಿಷ್ಠಾ, ಆ ಜ್ಞಾನದ ಒಂದು ಪರಾಕಾಷ್ಠೆ ಅಂದರೆ ಜ್ಞಾನದ ಕೊನೆಯ ಅವಸ್ಥೆ, ಮೋಕ್ಷ ಸಾಧನಾವಸ್ಥೆ ಅಂತ ಅರ್ಥ ಬರೀತಾರೆ. ಆ ಅವಸ್ಥೆಯನ್ನು ತಲುಪತಕ್ಕಂತಹ ವ್ಯಕ್ತಿ, ಆ ಜ್ಞಾನದ ಆ ನಿಷ್ಠ, ಪರಿನಿಷ್ಠ, ಅದು ನೈಷ್ಕರ್ಮ ಸಿದ್ಧಿ. ಅದನ್ನು ಯಾವ ಪ್ರಕಾರವಾಗಿ ಅವನು ಹೊಂದಿ ಮುಂದೆ ಅವನು ಲಕ್ಷ್ಮಿಯನ್ನು ಹೊಂತಾನೆ ಎಂಬುದನ್ನು ಹೇಳ್ತೇನೆ, ಕೇಳು ಅಂತ ಪ್ರತಿಜ್ಞಾಪೂರ್ವಕವಾಗಿ ಇಲ್ಲಿ ಆ ಮೋಕ್ಷ ಸಿದ್ಧಿಯ ಸಾಧನವನ್ನು ಹೇಳ್ತಾ ಇದ್ದಾನೆ. ಮೋಕ್ಷ ಸಿದ್ಧಿಗೆ ಸಾಧನ ಯಾವುದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಬ್ರಹ್ಮಪ್ರಾಪ್ತಿ, ಬ್ರಹ್ಮ ಅಂದ್ರೇನು? ಲಕ್ಷ್ಮಿ, ಲಕ್ಷ್ಮಿಯನ್ನು ಹೊಂತಾನೆ ಅಂತ. ಹಿಂದೆ ಈ ವಿಚಾರ ಬಂದಿದೆ, ಎಲ್ಲಿಂದ ನೆನಪಾಗಲ್ಲ. ಲಕ್ಷ್ಮಿಯನ್ನು ಹೊಂದಿ ಮತ್ತೆ ಪರಮಾತ್ಮನ ಹೊಂದುವಂಥದ್ದು ಅಂತ. ಅದು ಬಹುಶಃ 12ನೇ ಅಧ್ಯಾಯದಲ್ಲಿರಬೇಕು, ಆ ವಿಚಾರ ಬಂದಿದೆ ಅಲ್ಲಿ. ಪ್ರತಿಜ್ಞಾಪೂರ್ವಂ ನೈಷ್ಕರ್ಮ ಸಿದ್ಧಿ ಸಾಧನ ವಿವೃಣ್ವನ್, ಪ್ರತಿಜ್ಞಾಪೂರ್ವಕವಾಗಿ ನೈಷ್ಕರ್ಮದ ಮೋಕ್ಷದ ಸಿದ್ಧಿಯ ಸಾಧನ ಉಪಾಯವನ್ನು ವಿವರಿಸುತ್ತಾ ತದನಂತರ ಫಲ, ನೈಷ್ಕರ್ಮ ಸಿದ್ಧಿಯ ಅನಂತರದ ಫಲ ಏನು ಎಂಬುದನ್ನು ಹೇಳ್ತಾ ಇದ್ದಾನೆ. ಸಿದ್ಧಿಮಿತಿ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ. ಯಾ ನೈಷ್ಕರ್ಮ್ಯಾಯ ಸಿದ್ಧಿ, ಯಾವ ಒಂದು ನೈಷ್ಕರ್ಮದ ಸಿದ್ಧಿ ಇದೆಯೋ, ನೈಷ್ಕರ್ಮ ಸಿದ್ಧಿ, ಅಂತಹ ಜ್ಞಾನಸ್ಯ ಯಾ ಪರಾನಿಷ್ಠ, ಜ್ಞಾನದ ಯಾವ ಕೊನೆ ಅವಸ್ಥೆ ಇದೆಯೋ ಅದನ್ನು ಅದನ್ನು ಆ ನೈಷ್ಕರ್ಮ ಸಿದ್ಧಿಯನ್ನು ಏನ ಪ್ರಕಾರೇಣ ಪ್ರವರ್ತಮಾನಃ, ಯಾವ ಪ್ರಕಾರವಾಗಿ ಅವನು ಹೊಂದೋವನಾಗಿ, ಅಪರಂ ಬ್ರಹ್ಮ, ಮತ್ತೊಬ್ಬ ಬ್ರಹ್ಮ ಅಂದರೆ ಅಪರಬ್ರಹ್ಮಳಾಗಿರ್ತಕ್ಕಂಥ ಲಕ್ಷ್ಮಿ, ಪರಬ್ರಹ್ಮ ಅಂದರೆ ವಿಷ್ಣು, ಅಪರಬ್ರಹ್ಮಳಾಗಿರ್ತಕ್ಕಂತಹ ಲಕ್ಷ್ಮಿಯನ್ನು
ಆಪ್ನೋತಿ ಹೊಂದುತ್ತಾನೋ ಆ ಪ್ರಕಾರವನ್ನು ಸಂಕ್ಷೇಪವಾಗಿ ಮೇ ನನ್ನ ಕಡೆಯಿಂದ ನಿಬೋಧ ನೀನು ತಿಳಿ, ನಿಬೋಧ ಬುದ್ಧಸ್ವ ತಿಳಿ, ಅದನ್ನು ನಾನು ಇನ್ನು ಮುಂದೆ ಹೇಳ್ತೇನೆ ಕೇಳು ಅಂಥೇಳಿ ಮುಂದಿನ ಶ್ಲೋಕಗಳಲ್ಲಿ ಆ ವಿಚಾರವನ್ನು ತಿಳಿಸ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.